ಇತ್ತೀಚೆಗಷ್ಟೇ 6 ಜನ ನಕ್ಸಲರು ಶರಣಾಗತಿಯನ್ನ ಬಯಸಿ ಮುಖ್ಯಮಂತ್ರಿಗಳ ಮುಂದೆ ಬಂದಿದ್ರು. ಬಟ್ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನಕ್ಸಲರು ತಮ್ಮ ಬಟ್ಟೆಯನ್ನು ಮಾತ್ರ ಕಳಚಿಟ್ಟಿದ್ದಾರೆ, ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಅಡಗಿಸಿಟ್ಟಿದ್ದಾರೆ ಅಂತ. ಸೊ ಈಗ ಅದು ಪತ್ತೆ ಆಗಿದೆಯಂತೆ. ಚಿಕ್ಕಮಗಳೂರಿನ ಕಿತ್ತಲೆಗುಂಡಿ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆ ಆಗಿದೆ. AK-47, 303 ಪಿಸ್ತೂಲ್ ಸೇರಿ 5 ಗನ್ಗಳು ಪತ್ತೆ ಆಗಿದೆ. ಜಯಪುರ ಸಮೀಪದ ಕಿತ್ತಲೆ ಅಂಗಡಿ ಕಾಡಿನಲ್ಲಿ ಇದು ಪತ್ತೆ ಆಗಿರೋದು. ಜಯಪುರ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಆ ಶಸ್ತ್ರಾಸ್ತ್ರಗಳು ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲರೂ ನಿನ್ನೆಯಿಂದ ಪ್ರಶ್ನೆ ಕೇಳ್ತಾ ಇದ್ರು. ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತು. ಶಸ್ತ್ರಾಸ್ತ್ರ ಇಲ್ಲದೆ ಶರಣಾಗತಿ ಅಂತ ಹೇಳಿದ್ರೆ ಇದು ನಾಟಕ ಅಲ್ವಾ, ಮತ್ತೆ ಇದು ಯಾವ ಅರ್ಥದಲ್ಲಿ ಶರಣಾಗತಿ? ಇದು ಜಸ್ಟ್ ಒಂದು ಕಣ್ಣೆರೆಸುವಂತಹ ತಂತ್ರ, ಮತ್ತೆ ಇವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ತಂತ್ರ ಬಿಟ್ರೆ ಇನ್ನೇನು ಅಲ್ಲ. ಶಸ್ತ್ರನೇ ಬಿಟ್ಟಿಲ್ಲ ಅಂತ ಸಂದೇಶ ಹೋದಂಗೆ ಆಗಲ್ವಾ ಅಂತ ಆಕ್ಷೇಪಣೆಗಳ ಬೆನ್ನಲ್ಲೇ ಪೊಲೀಸರು ಈಗ ನಕ್ಸಲರು ಬಳಸ್ತಾ ಇದ್ರು ಎನ್ನಲಾದಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆಮೇಲೆ ಇದನ್ನ ಯಾಕೆ ಬಚ್ಚಿಟ್ಟಿದ್ರು ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ. ಆರ್ಮ್ಸ್ ಆಕ್ಟ್ ಪ್ರಕಾರ ಶಸ್ತ್ರಾಸ್ತ್ರವನ್ನು ಇವರು ಹೊಂದಿದ್ರು ಅನ್ನೋದೇ 10 ವರ್ಷ ಜೈಲು ಶಿಕ್ಷೆಗೆ ಒಳಪಡುವಂತಹ ವಿಚಾರ. ಸೊ ಕೇಸ್ ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಅವರು ಬಚ್ಚಿಟ್ಟಿದ್ರು ಅನ್ನುವಂತಹ ಮಾತು. ಬಟ್ ವಿರೋಧ ಪಕ್ಷಗಳ ತೀವ್ರ ವಿರೋಧ, ಜನಸಾಮಾನ್ಯರ ಪ್ರಶ್ನೆಯ ನಡುವೆನೇ ಈಗ ಪೊಲೀಸರು ಈ ನಕ್ಸಲರದ್ದು ಎನ್ನಲಾದಂತಹ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ, ಎಷ್ಟೊತ್ತಿಗೆ ಇದು ಶಸ್ತ್ರಾಸ್ತ್ರಗಳು ಪತ್ತೆ ಆಗಿರೋದು, ಮತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತೆ ಅಂತ? ಮಮತಾ ಅಂತಂದ್ರೆ ಯಾವಾಗ ಕಳೆದ 2-3 ದಿನಗಳ ಹಿಂದೆ 6 ಜನ ನಕ್ಸಲರು ಶರಣಾದ್ರು. ಅವರ ಬಳಿ ಗನ್ ಇರ್ಲಿಲ್ಲ ಅನ್ನೋದು, ಹಾಗಾದ್ರೆ ಆ ಗನ್ ಎಲ್ಲಿಗೋಯ್ತು, ಅವರು ಸರೆಂಡರ್ ಮಾಡಿಲ್ಲ ಅಂತಂದ್ರೆ ಆ ಗನ್ ಏನಾಯ್ತು ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡಿದ್ದಂಥದ್ದು. ಹಾಗಾದ್ರೆ ಈಗ ಕಳೆದ ನಿನ್ನೆ ಸಂಜೆ ಈಗ ಕೊಪ್ಪ ಜಿಲ್ಲೆ ಅಂದ್ರೆ ಏನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರ ಪೊಲೀಸರು ಆ ಗನ್ಗಳನ್ನ ಅಂದ್ರೆ 5 ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂತಂದ್ರೆ ಒಂದು AK-47, ಮತ್ತೊಂದು 303 ಇವೆರಡು ಸೇರಿದಂತೆ ಒಟ್ಟು 5 ಗನ್ಗಳನ್ನ ಪತ್ತೆ ಮಾಡಿದ್ದಾರೆ. ಆದ್ರೆ ಆ 5 ಗನ್ಗಳು ನಕ್ಸಲರದ್ದೇನೋ ಅಥವಾ ಬೇರೆಯವರದ್ದೋ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈಗ ಅದನ್ನ ಎನ್ಕ್ವೈರಿ ಮಾಡ್ತಾ ಇರುವಂತದ್ದು. ಆದ್ರೆ ಯಾವಾಗ 6 ಜನ ನಕ್ಸಲರು ಶರಣಾದ್ರು, ಅವರು ಬಂದಿದಂತದ್ದು ಕೂಡ ಅದೇ ಜೈಪುರ ತಾಲೂಕಿನ ಕೊಪ್ಪ ತಾಲೂಕಿನ ಜೈಪುರದ ಮೇಗೂರು ಕಾಡಿನಿಂದ ಅವರು ಬಂದಿದ್ದಂಥದ್ದು. ಅಂತಂದ್ರೆ ಅಲ್ಲಿಗೆ ಎಲ್ಲ ಒಂದ್ ಕಡೆ ನಾವು ಇದು ನಕ್ಸಲರದೇ ಗನ್ಗಳು ಅಂತ ಹೇಳ್ಬೋದಾದ್ರೂ ಕೂಡ ಅದನ್ನ ಪೊಲೀಸ್ ತನಿಖೆ ಅದನ್ನ ಕನ್ಫರ್ಮ್ ಮಾಡಿದ್ಮೇಲೆ ಅದು ಸ್ಪಷ್ಟವಾಗುವಂತದ್ದು. ಆದ್ರೆ ಈ ಸದ್ಯಕ್ಕೆ 5 ಗನ್ಗಳನ್ನ ವಶಕ್ಕೆ ಪಡ್ಕೊಂಡಿರುವಂತ ಪೊಲೀಸರು ಕೂಡ, ಯಾಕೆಂದ್ರೆ ಅಷ್ಟು ಒಂದು AK-47 ಅಂತ ಗನ್ಗಳು ಇದೆ ಅಂತಂದ್ರೆ ಅದನ್ನ ಮಲೆನಾಡು ಭಾಗದಲ್ಲಿ ಯಾರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಪರ್ಮಿಷನ್ ನೀಡಿರಲಿಲ್ಲ, ಮತ್ತೆ ಆ ತರದ ಗನ್ಗಳನ್ನ ಯಾರನ್ನೂ ಇಟ್ಕೊಂಡಿರಲಿಲ್ಲ. ಆದ್ರೆ ಕಾಡಿನಲ್ಲಿ ಈ ರೀತಿ 5 ಗನ್ಗಳು ಪತ್ತೆ ಆಗಿದೆ ಅಂದ್ರೆ ಅದು ನಕ್ಸಲರದ್ದೇ ಅಂತಾನೆ ಹೇಳ್ಬೋದು. ಆದ್ರೆ ಈ ಕ್ಷಣದವರೆಗೂ ಕೂಡ ಪೊಲೀಸರು ಕೂಡ ಈಗ 5 ಗನ್ಗಳು ಪತ್ತೆ ಆಗಿದೆ, ಯಾರ್ದು ಅನ್ನೋದನ್ನ ತನಿಖೆ ಮಾಡ್ತಿದೀವಿ ಅನ್ನೋ ಮಾಹಿತಿನ ನೀಡ್ತಿರುವಂತದ್ದು. ಅದೇ ಈಗ 5 ಗನ್ನ ವಶಕ್ಕೆ ಪಡ್ಕೊಂಡಿರುವಂತ ಪೊಲೀಸರು ಕೂಡ ಈಗ ಅದನ್ನ ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆ ಮುಂದುವರಿಸಿರುವಂತದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.